ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿಯ ಕಾಳಗದ ಜೊತೆಗೆ ಹೊಸ ಶಕ್ತಿಯ ಉದಯದ ಮುನ್ಸೂಚನೆಯೂ ಕೂಡ ಸಿಗ್ತಾ ಇದೆ. ಆ ಒಂದು ಕಾರಣಕ್ಕಾಗಿಯೇ ಸಿದ್ದರಾಮಯ್ಯ ಅವರ ಆಪ್ತ ಪ್ರಭಾವಿ ಸಚಿವರು ಮತ್ತು ಪ್ರಭಾವಿ ಶಾಸಕರು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಟಚ್ಚಲ್ಲಿದ್ದಾರೆ. ಮೊದಲನೇದಾಗಿ ಕರ್ನಾಟಕದಲ್ಲಿ BJP ಮತ್ತು JDS ನಡುವಿನ ಮೈತ್ರಿಯಲ್ಲಿ ಕೆಲವು ಬಿರುಕುಗಳು ಕಾಣಿಸ್ತಾ ಇರುವಂತಹ ಟೈಮ್ನಲ್ಲಿಯೇ ಕಾಂಗ್ರೆಸ್ನ ಪ್ರಭಾವಿ ಸಚಿವರು ಮತ್ತು ಪ್ರಭಾವಿ ಶಾಸಕರು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆಗೆ ಟಚ್ನಲ್ಲಿ ಇರೋದು ನೋಡ್ತಾ ಇದ್ದರೆ ಕರ್ನಾಟಕದಲ್ಲಿ ಹೊಸ ರಾಜಕೀಯ ಶಕ್ತಿ ಉದಯ ಆಗತ್ತಾ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಮತ್ತು ಯಾವ ಹೊಸ ಶಕ್ತಿ ಈಗ ಉದಯ ಆಗ್ತಾ ಇದೆ ಅಥವಾ ಆಗುವ ಮುನ್ಸೂಚನೆ ಸಿಗ್ತಾ ಇದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿಗೂ ಮತ್ತು BJPಯ ನಾಯಕರಿಗೂ ಎಲ್ಲವೂ ಕೂಡ ಸರಿ ಇದೆ. ಕುಮಾರಸ್ವಾಮಿ ಅವರನ್ನು ಅಮಿತ್ ಶಾ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಎಲ್ಲರೂ ಕೂಡ ಹೊಗಳ್ತಾ ಇದ್ದಾರೆ. ಹೊಸ ಜವಾಬ್ದಾರಿಗಳನ್ನು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಕುಮಾರಸ್ವಾಮಿ ಅವರ ಆ ಒಂದು ಇಲಾಖೆ ಇದೆಯಲ್ಲ, ಆ ಇಲಾಖೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದೆ ಅಂತ ಸ್ವತಃ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈ ನಡುವೆ ಕರ್ನಾಟಕ BJP ಮತ್ತು JDSನಲ್ಲಿ ಒಂದು ರೀತಿಯಾಗಿರುವಂತಹ ಗೊಂದಲ ಕಾಣಿಸಿಕೊಳ್ತಾ ಇದೆ. ಏನಪ್ಪ ಆ ಗೊಂದಲ ಅಂದರೆ, ಈಗ 369 ವಾರ್ಡ್ಗಳಿಗೆ GBA ಎಲೆಕ್ಷನ್ ಆಗಲಿದೆ. 5 ಪಾಲಿಕೆಗಳ GBA ಎಲೆಕ್ಷನ್ ಆಗಲಿದೆ. ಈ GBA ಎಲೆಕ್ಷನ್ನಲ್ಲಿ BJP ಮತ್ತು JDS ಮೈತ್ರಿಯಾಗಿ ಹೋಗುತ್ತಾ ಅನ್ನುವಂತಹ ಗೊಂದಲ ಮೂಡ್ತಾ ಇದೆ. ಅದಕ್ಕೆ ಕಾರಣ BJPಯ ನಾಯಕರು ಕೊಡ್ತಾ ಇರುವಂತಹ ಒಂದೊಂದು ಹೇಳಿಕೆ ಮತ್ತು ರಾಜ್ಯ BJPಯ ಕೆಲ ನಾಯಕರ ವರ್ತನೆಗಳು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇಷ್ಟ ಆಗ್ತಾ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು 100 ಸೀಟ್ಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದರೆ GBA ಎಲೆಕ್ಷನ್ನಲ್ಲಿ 100 ಸೀಟ್ಗಳು ಬೇಕೇ ಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ 80ರಿಂದ 90 ಕೊಟ್ಟರು ಓಕೆ, ಆದರೆ ನೀವು ಕೊಡೋದಿಲ್ಲ ಅಂದರೆ ಎಲ್ಲ ಕಡೆಗಳಲ್ಲೂ ಕೂಡ ನಾವು ಪ್ರತ್ಯೇಕವಾಗಿಯೇ ನಾವು ಸ್ಪರ್ಧೆಯನ್ನು ಮಾಡ್ತೀವಿ ಅಂತ ಈ ಹಿಂದೆ ದೇವೇಗೌಡರು ಕೂಡ ಇದೇ ಮಾತನ್ನು ಹೇಳಿದರು. ಯಾವ ವಿಚಾರಕ್ಕೆ? ಈ ಜಿಲ್ಲಾ ಪಂಚಾಯಿತಿ ಎಲೆಕ್ಷನ್ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ ಎಲೆಕ್ಷನ್ಗಳಲ್ಲಿ, ಅಂದರೆ ಈ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ JDS ಪ್ರತ್ಯೇಕವಾಗಿಯೇ ಸ್ಪರ್ಧೆ ಮಾಡುತ್ತೆ, ನಮಗೆ ಸ್ವಂತ ಬಲದಿಂದ ಅಧಿಕಾರ ಹಿಡಿಯುವಂತಹ ಶಕ್ತಿ ಇದೆ ಅಂತ ಸ್ವತಃ ದೇವೇಗೌಡರು ಈ ಮಾತನ್ನು ಹೇಳಿದರು. ಅಲ್ಲಿಂದಲೇ ರಾಜ್ಯ BJP ಮತ್ತು JDSನಲ್ಲಿ ಒಂದು ರೀತಿಯಾಗಿರುವಂತಹ ಹುಳುಕು ಕಾಣಿಸ್ತಾ ಇದೆ, ಒಂದು ರೀತಿಯಾಗಿರುವಂತಹ ಬಿರುಕು ಕಾಣಿಸ್ತಾ ಇದೆ ಅಂತ ಗೊತ್ತಾಗಿತ್ತು. ಯಾಕೆಂದರೆ ರಾಜ್ಯದಲ್ಲಿ ವಿಜಯೇಂದ್ರ ನಾಯಕತ್ವ ಸ್ವತಃ ಕುಮಾರಸ್ವಾಮಿ ಅವರಿಗೂ ಕೂಡ ಇಷ್ಟ ಇಲ್ಲ. ವಿಜಯೇಂದ್ರ ಅವರ ನಾಯಕತ್ವ ಆಗಿರ್ಬೋದು, ಅಶೋಕ್ ಅವರ ನಾಯಕತ್ವ, ಇವ್ಯಾವುದೂ ಕೂಡ ಕುಮಾರಸ್ವಾಮಿ ಅವರಿಗೆ ಇಷ್ಟ ಇಲ್ಲ. ಹಾಗಾಗಿಯೇ ಕುಮಾರಸ್ವಾಮಿ ಅವರು ಕೇಂದ್ರ BJPಯನ್ನು ನಂಬಿಕೊಂಡಿದ್ದಾರೆ ಹೊರತು ರಾಜ್ಯ BJPಯನ್ನು ನಂಬಿಕೊಂಡಿಲ್ಲ. ಈ ನಡುವೆ ಕಾಂಗ್ರೆಸ್ನ ಕೆಲ ಪ್ರಭಾವಿ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಅವರ ಜೊತೆ ಟಚ್ಚಲ್ಲಿದ್ದಾರೆ. ನಿಮಗೆ ನೆನಪಿರಬಹುದು, ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದರು. ಅದೇ ರೀತಿಯಾಗಿ ದೇವೇಗೌಡರನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ಭೇಟಿಯಾಗಿದ್ದರು. ಈ ಭೇಟಿಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈಗ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರ ಜೊತೆಗೆ ಲಿಂಕ್ನಲ್ಲಿ ಇದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ಈ ವಿಚಾರ ಏನು ಅಂದರೆ, ಮೊದಲೇ ಕಾಂಗ್ರೆಸ್ನಲ್ಲಿ ಈಗ ಕುರ್ಚಿಯ ಜಟಾಪಟಿ ಬಹಳ ಜೋರಾಗಿದೆ. ಒಂದು ಹಂತದಲ್ಲಿ DK ಶಿವಕುಮಾರ್ ಅವರು ಸಖತ್ ಕಾನ್ಫಿಡೆನ್ಸ್ ಆಗಿದ್ದಾರೆ. ಹೌದು, ಈ ಬಾರಿ ನನಗೆ ಕುರ್ಚಿ ಸಿಕ್ಕೇ ಸಿಗತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ನಲ್ಲಿದ್ದಾರೆ. ಅದರ ಜೊತೆಗೆ ಒಂದು ವೇಳೆ ಕುರ್ಚಿ ಸಿಗದೇ ಹೋದಂತಹ ಪಕ್ಷದಲ್ಲಿ ನಾನು ಏನು ಮಾಡಬೇಕು ಅನ್ನುವಂತಹ ಪ್ಲಾನ್ ಕೂಡ DK ಶಿವಕುಮಾರ್ ಅವರಿಗೆ ರೆಡಿ ಇದೆ. ರಾಜ್ಯದ ಈ ಪರಿಸ್ಥಿತಿಯ ಲಾಭವನ್ನು ಕುಮಾರಸ್ವಾಮಿ ಅವರು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಈಗ ಕುಮಾರಸ್ವಾಮಿ ಅವರು ಟಚ್ನಲ್ಲಿದ್ದಾರೆ. ಏನು ಅಂದರೆ, ಕುಮಾರಸ್ವಾಮಿ ಅವರಿಗೆ DK ಶಿವಕುಮಾರ್ ಅವರು CM ಆಗೋದು ಇಷ್ಟ ಇಲ್ಲ. ಒಂದು ವೇಳೆ ಅವರು CM ಆದರೆ ಕುಮಾರಸ್ವಾಮಿ ಅವರು ತಮ್ಮ ರಾಜಕೀಯದ ಆಟವನ್ನು ಆಡಿಯೇ ಆಡ್ತಾರೆ. ಈ ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರಾಗಿರುವಂತಹ ರಾಜಣ್ಣ ಅವರಾಗಿರ್ಬೋದು, ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಹೀಗೆ ಪ್ರಭಾವಿಗಳ
ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ನಾಯಕತ್ವವನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಭೇಟಿಯಾಗಿ ಪ್ರಗತಿಪರ ಜನತಾ ಪಕ್ಷ ಉದಯ ಮಾಡುವಂತಹ ಒಂದು ಕನಸನ್ನು ಕಟ್ಟಿದ್ದಾರೆ. ಈ ಕನಸು ನಿನ್ನೆ ಮೊನ್ನೆದಲ್ಲ. ಯಾವಾಗ ಸಿದ್ದರಾಮಯ್ಯ ಅವರು JDS ಬಿಟ್ಟು ಹೊರಗಡೆ ಬಂದ್ರಲ್ಲ, ಆ ಒಂದು ಸಮಯದಲ್ಲಿ ಅಹಿಂದ್ ನಾಯಕತ್ವ ಅಥವಾ ಅಹಿಂದ್ ವರ್ಗವನ್ನು ಇಟ್ಕೊಂಡು ಅವರನ್ನು ಓಲೈಸೋದಕ್ಕೋಸ್ಕರ ಪ್ರಗತಿಪರ ಜನತಾ ಪಕ್ಷ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಸಿದ್ದರಾಮಯ್ಯ ಅವರು ಹುಟ್ಟು ಹಾಕಿದರು. ಆದರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ಗೆ ಸೇರ್ತಾರೆ. ಅದು ಆ ಸಮಯದಲ್ಲಿ ಸಾಕಾರಗೊಳ್ಳಲಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಮುಖಾಂತರವಾಗಿ ಕಾಂಗ್ರೆಸ್ನಿಂದ ಯಾರ್ಯಾರು ಅಸಮಾಧಾನಿತ ಶಾಸಕರು ಸಚಿವರಿದ್ದಾರಲ್ಲ ಅವರೆಲ್ಲರನ್ನ ಸೇರಿಸಿಕೊಂಡು ಈ ಕಡೆ BJPಯಿಂದಲೂ ಕೂಡ ಕೆಲವು ಅಸಮಾಧಾನಿತ ನಾಯಕರಿದ್ದಾರೆ. ಈಶ್ವರಪ್ಪ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಅವರೆಲ್ಲರನ್ನ ಸೇರಿಸಿಕೊಂಡು ಪ್ರಗತಿಪರ ಜನತಾ ಪಕ್ಷ ಅನ್ನುವಂತಹ ಹೊಸ ಐಡಿಯಾಲಜಿಯಲ್ಲಿ ಪಕ್ಷವನ್ನು ಕಟ್ಟೋದಕ್ಕೆ ಈಗ ತೆರೆಯ ಮರೆಯಲ್ಲಿ ಒಂದು ದೊಡ್ಡ ರೀತಿಯಾಗಿರುವಂತಹ ಪ್ಲಾನ್ ನಡೀತಾ ಇದೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರೇನಾದರೂ CM ಆಗಿದ್ದೇ ಆದಲ್ಲಿ ಸತೀಶ್ ಜಾರಕಿಹೊಳಿ ಸೇರಿ ಸುಮಾರು 40ರಿಂದ 50 ಜನ ಶಾಸಕರು ಸರ್ಕಾರವನ್ನು ಶೇಕ್ ಮಾಡಿ ಆ ಸರ್ಕಾರವನ್ನು ಬೀಳಿಸಿ ಹೊರಗಡೆ ಬರೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಅವರ ಸಪೋರ್ಟ್ ಕೂಡ ಇದೆ. ಆ ಒಂದು ಸಪೋರ್ಟ್ಗೆ ಬೆನ್ನೆಲುಬು ನಿಲ್ಲುವ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗ್ತಾ ಇದ್ದಾರೆ ಮತ್ತು ಪ್ರಗತಿಪರ ಜನತಾ ಪಕ್ಷದ ಒಂದು ಕನಸನ್ನು ಬಿತ್ತಿದ್ದಾರೆ. ಜಾತ್ಯತೀತ ಜನತಾದಳ ಮತ್ತು ಪ್ರಗತಿಪರ ಜನತಾ ಪಕ್ಷ ಇವೆರಡೂ ಕೂಡ ಅಲೈನ್ಸ್ ಆಗಿ ಕರ್ನಾಟಕದಲ್ಲಿ ಹೊಸ ಪ್ರಾದೇಶಿಕ ರಾಜಕೀಯ ಶಕ್ತಿ ಉದಯ ಆಗಲಿದೆ ಅನ್ನೋದು ಕೆಲ ರಾಜಕೀಯ ವಿಮರ್ಶಕರು ಮತ್ತು ಕೆಲವು ರಾಜಕೀಯ ನುರಿತರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಹಿಂದೆ ಬೇರೆ ಬೇರೆ ಪ್ಲಾನ್ಗಳು ಕೂಡ ನಡೀತಾ ಇದೆ. ಒಂದು ಕಡೆಯಿಂದ ಯತ್ನಾಳ್ ಅವರು ಕೂಡ BJPಯ ನಾಯಕತ್ವವನ್ನು ವಿರೋಧಿಸ್ತಾ ಇದ್ದಾರೆ. ಇನ್ನು BJPಯಲ್ಲಿ ವಿಜಯೇಂದ್ರ ಅವರ ನಾಯಕತ್ವವನ್ನು ವಿರೋಧಿಸುವವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಹಾಗಾಗಿಯೇ ಈಗ ಇನ್ನೊಂದು ಹೊಸ ಪ್ರಾದೇಶಿಕ ಒಂದು ಶಕ್ತಿಯನ್ನು ಉದಯ ಮಾಡುವಂತಹ ಕನಸನ್ನು ಈ ನಾಯಕರು ಕಾಣ್ತಾ ಇದ್ದಾರೆ. ಇದರ ಮೊದಲನೇ ವಿಚಾರ ಏನು ಅಂದರೆ, ಈಗ BJP ಮತ್ತು JDS ನಡುವೆ ಆಗಿರುವಂತಹ ಬಿರುಕು, ಈ ಬಿರುಕು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋದಿಲ್ಲ. ಯಾವ ರೀತಿಯಾಗಿ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ ಅಂದರೆ, NDA ಭಾಗವಾಗಿಯೇ ಅಂದರೆ ಈ BJPಯ ಭಾಗವಾಗಿಯೇ ಈ ಒಂದು ಪಕ್ಷ ಇರುತ್ತೆ. ಯಾವುದು? ಪ್ರಗತಿಪರ ಜನತಾ ಪಕ್ಷ. ನಿಮಗೆ ನೆನಪಿರಬಹುದು, ಈ ಹಿಂದೆ ಏಕನಾಥ್ ಶಿಂದೆ ಮತ್ತು ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರ ಮುಖಾಂತರ ಸತೀಶ್ ಜಾರಕಿಹೊಳಿ ಅವರನ್ನು BJPಗೆ ಕರೆತರುವಂತಹ ಪ್ರಯತ್ನವೂ ನಡೆದಿತ್ತು. ಸೊ ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ದರೆ ಹೊಸ ಶಕ್ತಿ ಉದಯ ಆಗಿ ಅದು BJPಯ ಜೊತೆ ಅಂದರೆ NDA ಜೊತೆ ಅಲೈನ್ಸ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಕರ್ನಾಟಕ ರಾಜಕೀಯ ಈಗ ರಂಗೇಡ್ತಾ ಇದೆ ಮತ್ತು ಈಗ ಶಿವರಾತ್ರಿಯ ನಂತರ ಕೆಲವು ಪ್ರಮುಖ ಬೆಳವಣಿಗೆಗಳು ಆಗತ್ತೆ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾದರೆ ಕರ್ನಾಟಕ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು ಮತ್ತು ಸತೀಶ್ ಜಾರಕಿಹೊಳಿ ಅವರ ಈ ಐಡಿಯಾ ಪ್ರಗತಿಪರ ಜನತಾ ಪಕ್ಷ ಅನ್ನುವಂತಹ ಹೊಸ ಒಂದು ಶಕ್ತಿಯ ಉದಯ ಕರ್ನಾಟಕಕ್ಕೆ ಲಾಭ ಆಗತ್ತಾ, ಅಥವಾ ಇದು ಕೂಡ 10ರಲ್ಲಿ 1 ಅನ್ನುವ ಹಾಗೆ ಈ ಪಕ್ಷವೂ ಕೂಡ ಇರುತ್ತಾ ಅನ್ನೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.